ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಫೋನ್ಪೇ. ಸ್ನೇಹಿತರೆ, ಫೋನ್ಪೇಯಲ್ಲಿ ಹಣ ಹಾಕುವಾಗ ನಾವು ಏನನ್ನು ಪಾಲಿಸಬೇಕು ಅಂತ ನೋಡಿ. ಮೊದಲನೇದಾಗಿ ಫೋನ್ಪೇಗೆ ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾದರೂ ಆಗಲಿ ಹಣ ಹಾಕುವಾಗ ಮೊದಲಿಗೆ ಅವ್ರಿಗೆ ಫೋನ್ ಮಾಡಿ ನೀವು ಯಾವ ನಂಬರ್ಗೆ ಹಾಕ್ತಿರ್ತೀರೋ ಆ ನಂಬರ್ಗೆ ಕನ್ಫರ್ಮ್ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಕೆಲವ್ರು ಏನು ಮಾಡ್ತಾ ಇರ್ತಾರೆ, ಕೆಲವರು 2 ನಂಬರ್ ಯೂಸ್ ಮಾಡ್ತಿರ್ತಾರೆ, ಕೆಲವರು 3 ನಂಬರ್ ಯೂಸ್ ಮಾಡ್ತಿರ್ತಾರೆ, ಕೆಲವರು ಯಾವಾಗಲೂ ಒಂದು ನಂಬರ್ ಯೂಸ್ ಮಾಡಿ ಅವಾಗ ಫೋನ್ಪೇ ಇಟ್ಟಿರ್ತಾರೆ, ಆಮೇಲೆ ಅದನ್ನು ತೆಗೆದಾಕಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅದನ್ನು ಬಳಸ್ತಾ ಇರಲ್ಲ. ಸೊ ನೀವೇನು ಮಾಡಬೇಕು, ಫೋನ್ಪೇಗೆ ದುಡ್ಡು ಹಾಕುವಾಗ ಕಂಪಲ್ಸರಿ ಅವರಿಗೆ ಕಾಲ್ ಮಾಡಿ ಈ ನಂಬರ್ಗೆ ನಾನು ಹಾಕ್ಲಾ ಅಂತ ಕೇಳಬೇಕು ಸ್ನೇಹಿತರೆ. ಕೇಳಿ ಆ ನಂಬರ್ ಓಕೆ ಆದಮೇಲೆ ಅಷ್ಟೇ ಅಮೌಂಟ್ ಕಳಿಸ್ಬೇಕು. ಮತ್ತು ಸ್ನೇಹಿತರೆ, ಈ ನಂಬರ್ ವಿಚಾರಕ್ಕೆ ಬಂದಾಗ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ಫೋನ್ಪೇಯಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಯಾವಾಗೋ 1-2 ನಂಬರ್ ಯೂಸ್ ಮಾಡ್ತಾಯಿದ್ದೆ. ಮೊದಲು ನಾನೇನು ಮಾಡ್ತಾಯಿದ್ದೆ, ಹಳೆ ನಂಬರ್ ಒಂದು ವರ್ಷ ಹಿಂದೆ ಒಂದು ಫೋನ್ ಯೂಸ್ ಮಾಡ್ತಾಯಿದ್ದೆ, 1 ವರ್ಷ 2 ವರ್ಷ ಹಿಂದೆ. ಆ ನಂಬರ್ ಏನಾಯಿತು, ನಾನು ಬಿಟ್ಟಿದ್ದೀನಿ ಬಳಸೋದು. ಆವಾಗ ನಂದು ಫೋನ್ಪೇ ಇತ್ತು. ಆದರೆ ನಾ ಏನು ಮಾಡ್ತೀನಪ್ಪ ಅಂದರೆ, ಆ ಒಂದು ನಂಬರ್ನ ನಾನು ಮತ್ತೆ ತೊಗೊಂಡಿರಲ್ಲ. ಸೊ ಕಂಪ್ನಿ ಏನು ಮಾಡ್ತಾನೆ, ಆ ನಂಬರು ಬೇರೆಯವ್ನಿಗೆ ಕೊಟ್ಟಿರ್ತಾರೆ, ಯಾವುದೋ ಬೇರೆ ಸ್ಟೇಟ್ ಅವನಿಗೋ ಇಲ್ಲ ನಮ್ಮ ಸ್ಟೇಟಲ್ಲೇ ಬೇರೆಯವ್ರಿಗೋ ಯಾರಿಗಾದರೂ ಕೊಟ್ಟಿರ್ತಾರೆ ಸ್ನೇಹಿತರೆ. ಕೊಟ್ಟಾಗ ಏನಾಗತ್ತಪ್ಪ ಅಂದರೆ, ಅವನು ಕೊಟ್ಟಾಗ ಅವನೇನು ಮಾಡ್ತಾನೆ, ತನಗೆ ಫೋನ್ಪೇ ಮಾಡ್ಕೊಂಡಿರ್ತಾನೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ನೀವು ಆದರೆ ನಿಮ್ಮ ಮೊಬೈಲಲ್ಲಿ ಈಗ ನಿಮ್ಮ ಫ್ರೆಂಡ್ ಹೆಸರೇ ಇಟ್ಕೊಂಡಿರ್ತೀರ ಆ ಫೋನ್ಪೇಗೆ. ಸೊ ಅವನೇನು ಮಾಡ್ತಾನೆ, ನೀವು ಇದಕ್ಕೆ ಅವನು ಹಾಕುವಾಗ ಅವನ ಹೆಸರು ಏನೋ ನೋಡ್ಕೊಳ್ಳಲ್ಲ, ಸಡನ್ಲಿ ದುಡ್ಡು ಹಾಕ್ಬಿಡ್ತೀರಿ. ಅದು 1,000 ಇರಲಿ, 2,000 ಇರಲಿ, 5,000 ಇರಲಿ, 10,000 ಇರಲಿ. ಸೊ ಅವಾಗ ದುಡ್ಡಲ್ಲಿ ಹೋಗುತ್ತೆ, ಡೈರೆಕ್ಟ್ ಅವನ ಅಕೌಂಟ್ಗೆ ಹೋಗುತ್ತೆ. ಸೊ ಅದಕ್ಕೆ ನಾವು ಮೊದಲು ಮಾಡಬೇಕಾಗಿರೋದೇನು ಸ್ನೇಹಿತರೆ, ಫೋನ್ಪೇಗೆ ದುಡ್ಡಾಗುವಾಗ ಕಂಪಲ್ಸರಿ ಇದು ನಿಮ್ಮ ಫ್ರೆಂಡ್ಗೆ ಅಥವಾ ಹಾಕುವವ್ರಿಗೆ ಅಥವಾ ರಿಸೀವರ್ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಈ ನಂಬರ್ ಕನ್ಫರ್ಮಾ ಅಂತ ಕನ್ಫರ್ಮ್ ಮಾಡಿಕೊಂಡೇ ದುಡ್ಡು ಹಾಕ್ಬೇಕು ಸ್ನೇಹಿತರೆ. ಒಂದು ವೇಳೆ ನಿಮಗೆ ಯಥೇಚ್ಛವಾಗಿ ಇನ್ನೂ ಅನುಮಾನ ಇದ್ದರೆ, ಎರಡನೇದು ಏನು ಮಾಡ್ತೀರಂದರೆ, ಮತ್ತೇನು ಮಾಡಬೇಕಪ್ಪ ಅಂದರೆ, ನೀವು ಒಂದು ದೊಡ್ಡ ಮೊತ್ತದ ಅಮೌಂಟ್ ಹಾಕ್ತಾಯಿದ್ರಿ. ಫಾರ್ ಎಕ್ಸಾಂಪಲ್ ದೊಡ್ಡ ಮೊತ್ತದ ಅಮೌಂಟ್ ಅಂದರೆ ನನ್ನ ಪ್ರಕಾರ 2,000 ಮೇಲೇ ದೊಡ್ಡ ಮೊತ್ತ. ಯಾಕಂದರೆ ಯಾರು ಈ ಕಾಲದಾಗ 1,000 ಇಲ್ಲ ಅಂದರೂ ಯಾರೂ ನಮ್ಮ ಸಹಾಯಕ್ಕೆ ಬರಲ್ಲ, ನಮ್ಗೆ ದುಡ್ಡು ಕೊಡಲ್ಲ ಸ್ನೇಹಿತರೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಎಷ್ಟೇ ಅಮೌಂಟ್ ಇರಲಿ ಮೊದಲಿಗೆ ₹1 ಜಸ್ಟ್ ಒಂದೇ ₹1 ಫೋನ್ಪೇ ಮಾಡಿ ನಿಮಗೆ ಫೋನ್ಪೇ ಬಂದಿದೆಯಾ ಅಂತ ವಿಚಾರಿಸ್ಕೋಬೇಕಾಗತ್ತೆ. ಆ ಫೋನ್ಪೇಲಿ ₹1 ಹಾಕಿದ್ಮೇಲೆ ನಿಮಗೆ ಬಂತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗ ಕನ್ಫರ್ಮ್ ಮಾಡಿದ್ಮೇಲೆ ಅವರು ಓಕೆ ಅಂದಮೇಲೆ ಅಷ್ಟೇ ನೀವು ಅಮೌಂಟನ್ನು ನೆಕ್ಸ್ಟು ಅದೆಷ್ಟಾದರೂ ಆಗಲಿ, 1,00,000 ಆಗಲಿ, 50,000 ಆಗಲಿ, 20,000 ಆಗಲಿ, 30,000 ಆಗಲಿ ಟ್ರಾನ್ಸಾಕ್ಷನ್ ಮಾಡಿ ಸ್ನೇಹಿತರೆ. ಅವಾಗ ಓಕೆ ಆಗುತ್ತೆ. ಅವಾಗ ನಿಮ್ದು ಯಾವುದೇ ರೀತಿಗೂ ನಿಮ್ಮ ಹಣಕಾಸಿಗೆ ತೊಂದರೆ ಆಗಲ್ಲ. ಮತ್ತೊಂದು ಸ್ನೇಹಿತರೆ, ಮೂರನೇ ವಿಚಾರ ಏನಪ್ಪ ಅಂದರೆ, ಫೋನ್ಪೇಗಳು ಆಲ್ಮೋಸ್ಟ್ ಮಾಡುವಾಗ ನೀವು ಯಾರಾದರೂ ಫ್ರೆಂಡ್ ಯಾರಾದರೂ ಆಗಲಿ ಮೊಬೈಲಲ್ಲಿ ಸ್ಕ್ಯಾನರ್ ತೋರಿಸಿ ಈ ಫೋನ್ ಇದಕ್ಕೆ ದುಡ್ಡು ಹಾಕಿ ಅಂದರೆ ಹಾಕಕ್ಕೆ ಹೋಗಬೇಡಿ. ಆದಷ್ಟು ಮೊಬೈಲ್ ನಂಬರ್ ಮುಖಾಂತರನೇ ಹಾಕಿ. ಯಾಕಂದರೆ ಸ್ಕ್ಯಾನರ್ಗಳಲ್ಲಿ ತುಂಬ ಸ್ಕ್ಯಾಮ್ ಆಗ್ತಾ ಇದೆ ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಆ ರೀತಿ ದುಡ್ಡು ಹಾಕೋಕ್ಕೆ ಹೋಗಲೇಬೇಡಿ. ಆಲ್ಮೋಸ್ಟ್ ನೀವು ಸ್ಕ್ಯಾನರ್ಗಳಿಗಿನ ನಂಬರ್ಗೆ ಹಾಕೋದೇ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಅಂಗಡಿಗಳಾಗ ಎಲ್ಲ ಇಟ್ಟಿರ್ತಾರಲ್ಲ, ಅಂಥವೇನು ತೊಂದರೆ ಇಲ್ಲ. ಯಾರಾದರೂ ತೋರಿಸಿ ಇದಕ್ಕೆ ದುಡ್ಡು ಹಾಕಿ ಅಂತಾರಲ್ಲ, ಅಲ್ಲಿ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ತುಂಬ ಸ್ಕ್ಯಾಮ್ ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಾವು ಫೋನ್ಪೇಗೆ ಹಾಕುವಾಗ ಕಂಪಲ್ಸರಿ ಅವ್ರಿಗೆ ಮೆಸೇಜು ಮಾಡ್ಬೋದು. ಹಾಯ್ ಅಂತ ಮೆಸೇಜು ಮಾಡಿ ಕನ್ಫರ್ಮ್ ಮಾಡಿಕೊಂಡು ದುಡ್ಡು ಹಾಕ್ಬೋದು ಸ್ನೇಹಿತರೆ. ಮತ್ತು ನೆಟ್ವರ್ಕು ನೋಡಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟು. ನೆಟ್ವರ್ಕು ತುಂಬ ಲೋ ಇದೆ, ತುಂಬ ಸ್ಪೀಡ್ ಇಲ್ಲ. ನೆಟ್ವರ್ಕ್ ಲೋ ಇದ್ದಾಗೂ ಸಹ ನೀವು ಹಾಕಿದ್ದ ಹಣ ಒಂದೊಂದು ಸಲ ಅವ್ರಿಗೆ ನಿಮಗೆ ಡೆಬಿಟ್ ಆಗಿರ್ತದೆ, ಅವ್ರಿಗೆ ಕ್ರೆಡಿಟ್ ಆಗೋದಿಲ್ಲ. ಅದಕ್ಕೆ ನೆಟ್ವರ್ಕ್ ಚೆನ್ನಾಗಿರಬೇಕು. ಅಥವಾ ನಿಮ್ಮ ಫೋನ್ ಏನು ಮಾಡಬೇಕಂದ್ರೆ, ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಅವನು ಎಲ್ಲಾದರೂ ಮನೆ ಮೇಲೆ ಹೋಗಿ, ಒಂದು ವೇಳೆ ಮನೆಯಲ್ಲಿ ಚೆನ್ನಾಗಿ ನೆಟ್ವರ್ಕ್ ಇದ್ದರೆ ಓಕೆ, ಒಂದು ನೆಟ್ವರ್ಕ್ ಇಲ್ಲ, ಸ್ವಲ್ಪ ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ರೌಂಡ್ ಆಗ್ತಾ ಇದೆ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಫೋನನ್ನು ರೀಸ್ಟಾರ್ಟ್ ಮಾಡಿ ಮತ್ತೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ ಅವಾಗ ಹಾಕಿ ಸ್ನೇಹಿತರೆ. ಅವಾಗ ಚೆನ್ನಾಗಿ ಅಮೌಂಟು ಸೆಂಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಮಾಡಬೇಕು. ಮತ್ತು ಫೋನ್ಪೇ ಹಾಕುವಾಗ ಆ ವ್ಯಕ್ತಿಯ ಹೆಸರು ಮತ್ತು ನಾವು ಹಾಕ್ತಾ ಇರೋ ನಂಬರು ಎರಡೂ ಮ್ಯಾಚ್ ಆಗ್ತಾ ಇದೆಯಿಲ್ಲ ಅಂತ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ಫೋನ್ಪೇಗೆ ದುಡ್ಡು ಹಾಕುವಾಗ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ಹೆಸರು ಮತ್ತು ಅವ್ರಿಗೆ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಕಂಪಲ್ಸರಿ ನಾವು ಇದನ್ನು ಮ್ಯಾಚಿಂಗ್ ಮಾಡ್ಕೋಬೇಕು. ಅಂದರೆ ನಾವು ಹಾಕ್ತಿರೋ ಮೊಬೈಲ್ ನಂಬರು ಆ ಒಂದು ಇದು ಏನಪ್ಪ ಅವ್ರಿಗೆ ಬಂದಿರೋ ಹೆಸರು ಎರಡೂ ಟ್ಯಾಲಿ ಆಗ್ತದೆ. ಹೆಸರು ತಿಳ್ಕೊಳ್ದಿರ ಯಾವುದೇ ಕಾರಣಕ್ಕೂ ಫೋನ್ಪೇಗೆ ದುಡ್ಡು ಹಾಕಲೇಬೇಡಿ ಸ್ನೇಹಿತರೆ. ಫೋನ್ಪೇಯಲ್ಲಾಗಲಿ ಗೂಗಲ್ ಪೇಯಲ್ಲಾಗಲಿ ಕಂಪಲ್ಸರಿ ನೀವು ಹೆಸರನ್ನು ತಿಳ್ಕೊಂಡೇ ದುಡ್ಡು ಹಾಕಬೇಕು. ಆ ಮೊಬೈಲ್ ನಂಬರ್ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಬೇರೆ ಕಡೆ ಇದ್ದರೆ ಫೋನ್ ಮಾಡಿ ಅವ್ರು ಚೆಕ್ ಮಾಡ್ಕೊತ ಹಾಕ್ಬೇಕು ಸ್ನೇಹಿತರೆ. ಇಲ್ಲ ನೀವೇನು ಮಾಡಬೇಕು, ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಎಲ್ಲೋ ದೂರದಲ್ಲಿರ್ತಾರೆ ಅವ್ರನ್ನೂ ಫೋನ್ ಮಾಡಿ, ನೀವು ಫೋನ್ ಮಾಡಿ ಲೌಡ್ ಸ್ಪೀಕರ್ ಇಟ್ಕೊಂಡು ನೆಟ್ವರ್ಕ್ ಚೆನ್ನಾಗಿರೋ ಹತ್ರ ಕೂತ್ಕೊಂಡು ಫೋನ್ಪೇ ಓಪನ್ ಮಾಡಿ ಆವಾಗ ಫೋನಲ್ಲಿ ಹೇಳ್ತಾ ಇರಿ, ನೋಡಿ ನಂಬರ್ ಇದು ಅಂತ 2-3 ಸಲ ಅವ್ರಿಗೆ ಕ್ಲಾರಿಫೈ ಮಾಡಿ, ಮತ್ತು ಅವ್ರ ಹೆಸರನ್ನು ಹೇಳಿ, ಈ ಥರ ನಿಮ್ಮ ಹೆಸರು ತೋರಿಸ್ತಾ ಇದೆ ಅಂತ. ಆ ರೀತಿ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಆಲ್ಮೋಸ್ಟ್ ಏನು ಮಾಡ್ತಾರೆ
ಅಂತಂದರೆ ಈ ಬ್ಯಾಂಕ್ಸ್ ಅವ್ರು ಏನು ಮಾಡ್ತಾರೆ, ತಮ್ಮ ಬ್ಯಾಂಕ್ ಆ್ಯಪ್ಗಳಾಗ ಏನಾದರೂ ತೊಂದರೆ ಆದರೆ ಅಷ್ಟೇ ಅವ್ರ ಜವಾಬ್ದಾರಿ ಜಾಸ್ತಿ ತೊಗೊತಾರೆ, ಸಡನ್ಲಿ ತಾಕ್ಕೊಳ್ಳಲ್ಲ. ಆಲ್ರೆಡಿ ರೂಲ್ಸ್ ಪ್ರಕಾರ RBI ರೂಲ್ಸ್ ಪ್ರಕಾರ ಅದು ಯಾವುದೇ ಒಂದು ಆ್ಯಪ್ ಮುಖಾಂತರ ಡೆಬಿಟ್ ಆದರೂ ಸಹ ಅಮೌಂಟು ಬ್ಯಾಂಕ್ ಅವನೇ ಜವಾಬ್ದಾರಿ ಇರ್ತಾನೆ. ಆದರೆ ಬ್ಯಾಂಕ್ ಅವ್ರು ಹೋದ ತಕ್ಷಣ ಫೋನ್ಪೇ, ಗೂಗಲ್ ಪೇ ಇವ್ಯಾವು ನಮಗೆ ಸಂಬಂಧ ಇಲ್ಲ, ನಮ್ದು ಏನಿದ್ರು ನಮ್ಮ ಬ್ಯಾಂಕ್, ಫಾರ್ ಎಕ್ಸಾಂಪಲ್ SBI ಆದರೆ ಯೋನೋ ಆ್ಯಪ್ ಅಷ್ಟೇ ನಮಗೆ ಸಂಬಂಧ, ICICI ಆದರೆ ಮೊಬೈಲ್ ಆ್ಯಪ್ ಅಷ್ಟೇ ನಮಗೆ ಸಂಬಂಧ, ಬರೋಡಾ ಬ್ಯಾಂಕ್ ಆಗಿದ್ರೆ ಬಾಬ್ ಆ್ಯಪ್ ಅಷ್ಟೇ ನಮಗೆ ಸಂಬಂಧ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಾವೇನು ಮಾಡಬೇಕು, ಫೋನ್ಪೇಯನ್ನು ಬಳಸುವಾಗ ತುಂಬ ಜಾಗರೂಕತರಾಗಿ ಬಳಸಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ಬಳಸಿದರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಹಣ ವ್ಯಯ ಆಗೋದಿಲ್ಲ ಮತ್ತು ನಮ್ಮ ಹಣನೂ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ಮಾಡಿದ್ರೆ ನಿಮ್ಮ ಫೋನ್ಪೇ ಹಣನೂ ಉಳಿತದೆ. ಎಷ್ಟೋ ಜನ ಸ್ನೇಹಿತರು ಏನು ಮಾಡ್ತಾರೆ, ಸರ್ ನಾನು ದುಡ್ಡು ಅಲ್ಲಿಗೆಲ್ಲೋ ಹೋಗ್ಬಿಟ್ಟು 15,000 ಎಲ್ಲೋ ಹೋಗ್ಬಿಟ್ಟಿದೆ, 20,000 ಎಲ್ಲೋ ಹೋಗ್ಬಿಟ್ಟಿದೆ. ನೀವು ಮಾಡಿರೋ ತಪ್ಪೇ ಅದು ಸ್ನೇಹಿತರೆ, ಅವರದೆಲ್ಲ ತಪ್ಪು. ಇಲ್ಲ ಲೋ ನೆಟ್ವರ್ಕಲ್ಲಿ ಇರ್ತದೆ, ಇಲ್ಲ ಯಾವುದೋ ಹಳೆ ಮೊಬೈಲ್ ಫೋನ್ಗೆ ಹಾಕಿರ್ತೀರಿ, ಫೋನ್ಪೇಗೆ ಹಾಕಿರ್ತೀರಿ, ಅವ್ರು ಯಾರೋ ನಂಬರ್ ಕಂಪ್ನಿಯವ್ರು ಬೇರೆ ಕೊಟ್ಟಿರ್ತಾನೆ, ಅವ್ನು ಬಳಸಲಾರ್ದೆ ಆ ರೀತಿ ಆಗ್ತಿರ್ತದೆ. ಫೋನ್ಪೇಗೂ ಅವ್ರ ಹೆಸರಿಗೂ ಮ್ಯಾಚ್ ಮಾಡ್ಕೊಂಡಿರಲ್ಲ ನೀವು, ಅಥವಾ ಫೋನ್ ಬ್ಯಾಲೆನ್ಸ್ ಅಮೌಂಟ್ ಹಾಕುವಾಗ ಅವ್ರಿಗೆ ಫೋನ್ ಮಾಡಿ ಮತ್ತೊಂದು ಸಲ ನೀವು ಕನ್ಫರ್ಮ್ ಮಾಡ್ಕೊಂಡಿರಲ್ಲ, ಈ ಫೋನಿಗೆ ಈ ನಂಬರ್ ನಿಮ್ಮದೇನಾ, ಈ ನಂಬರ್ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ನಮ್ಗೆ ಕನ್ಫರ್ಮ್ ಮಾಡ್ಕೊಂಡಿರಲ್ಲ. ಈ ರೀತಿ ಮಾಡ್ಕೊಂಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಾವು ಫೋನ್ಪೇಲಾಗಲಿ ಗೂಗಲ್ ಪೇಲಾಗಲಿ ನಾವು ಹಣವನ್ನು ಲಾಸ್ ಮಾಡ್ಕೊತೀವಿ ಸ್ನೇಹಿತರೆ. ದಯವಿಟ್ಟು ಎಲ್ಲರಲ್ಲೂ ನನ್ನ ಮನವಿ ಏನಪ್ಪ ಅಂದರೆ, ನಾವು ₹1 ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ. ₹1 ಇಲ್ಲ ಅಂದರೆ ಯಾರು ಕೊಡ್ತಾರೆ ಹೇಳಿ? ಒಂದು ₹100 ಒಂದು ಲಾಸ್ ಆದರೂ ನಮ್ಗೆ ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ. ಸೊ ಅದೇ ದುಡ್ಡು ನಮಗಿರಲಿ. ಕೆಲವ್ರು ಏನು ಮಾಡ್ತಾರೆ, ಅಮೌಂಟ್ ಬಂದಿದ್ದ ತಕ್ಷಣ ಅವ್ರು ಫೋನೇ ರಿಸೀವ್ ಮಾಡಲ್ಲ, ಆ ರೀತಿ ಆಗ್ತದೆ ಸ್ನೇಹಿತರೆ. ಅಂಥ ಒಂದು ಪರಿಸ್ಥಿತಿ ಬಂದುಬಿಡ್ತದೆ. ಎಷ್ಟೋ ಜನ ಮೊಬೈಲ್ ರೀಚಾರ್ಜ್ಗಳೇ ಹಂಗೆ ಮಾಡ್ಕೊಂಡ್ಬಿಟ್ಟಾರೆ, ತಪ್ಪಾದ ನಂಬರ್ಗೆ ಮೊಬೈಲ್ ರೀಚಾರ್ಜ್ ಆಗಿ ಅವ್ರ ಫೋನ್ಗಳೇ ರೀಚಾರ್ಜ್ ಅಂತಾದ್ರೂ ಫೋನ್ಪೇಲಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಸೊ ಅಂಥ ಟೈಮಲ್ಲಿ ನಾವು ಎಷ್ಟು ಲಾಸ್ ಮಾಡ್ಕೊತೀವಲ್ಲ. ಸೊ ಪ್ರತಿ ದುಡ್ಡು ಇಂಪಾರ್ಟೆಂಟೇ ಸ್ನೇಹಿತರೆ, ಪ್ರತಿ ಪೈಸೆನೂ ಇಂಪಾರ್ಟೆಂಟು, ಪ್ರತಿ ₹1 ಇಂಪಾರ್ಟೆಂಟು. ದಯವಿಟ್ಟು ಹಣವನ್ನು ವೇಸ್ಟ್ ಮಾಡ್ಕೋಬೇಡಿ, ಲಾಸ್ ಮಾಡ್ಕೋಬೇಡಿ. ಈ ಹಣ ಲಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ತುಂಬ ತೊಂದರೆಗಳಾಗ್ತವೆ. ನಮ್ಮ ಮಕ್ಕಳಿಗೂ ನಮ್ಮ ತಂದೆ ತಾಯಿಗಾದರೂ ಆಗಲಿ, ಆ ದುಡ್ಡು ನಮ್ಮ ನಂಬ್ಕೊಂಡಿರೋರ್ಲಿ ಯಾರಿಗೂ ಹಿಂಗೆ ಹಾಕೋದು ಬೇಡ. ಒಂದು ಕ್ಷಣ ನಾವು ಜಾಗರೂಕರಾಗಿ ಆ ವಿಚಾರವನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡು ಹಾಕಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನೇನು ಹೇಳೋದು ತಪ್ಪಿರಿದ್ರೆ ಅದರಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನಗೆ ಮುಂದಿನ ವಿಚಾರ ನನಗೂ ತಿಳಿತದೆ. ಆದ್ದರಿಂದ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಥ್ಯಾಂಕ್ ಯು ಸ್ನೇಹಿತರೆ.